ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನ್ನ ಮಗನಿಗಂತೂ ಇಡ್ಲಿ ದೋಸೆಗೆ ಈ ಕಡಲೆ ಬೀಜದ ಚಟ್ನಿ ಅಂದರೆ ತುಂಬ ಇಷ್ಟ. ಅವ್ರ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಕೆಲವರು ಆಂಧ್ರದ ಕಡೆಯವರು ಪಲ್ಲೀಲ್ ಚಟ್ನಿ ಅಂತ ತರ್ತಾರಂತೆ. ಸೊ ಟೇಸ್ಟ್ ಮಾಡಿದ್ದೀನಿ ಮಮ್ಮಿ, ಚೆನ್ನಾಗಿರುತ್ತೆ ಮಾಡು ಅಂತ ಹೇಳ್ದ. ಸುಮಾರು ರೆಸಿಪೀಸ್ ನಾನು ಯೂಟ್ಯೂಬಲ್ಲಿ ಗೂಗಲಲ್ಲಿ ನೋಡಿ ಟ್ರೈ ಮಾಡಿದ್ದೀನಿ, ಬಟ್ ಯಾವತ್ತೂ ಅವನಿಗೆ ಬೇಕಾಗಿರೋಂಥ ಟೇಸ್ಟು ಬಂದಿರಲಿಲ್ಲ. ಸೊ ಈ ಸಲ ನಾನು ಟ್ರೈ ಮಾಡಿದ ರೆಸಿಪಿ ನಿಮಗೆ ತೋರಿಸ್ತೀನಿ. ಕಡಲೆಕಾಯಿ ಬೀಜ ಸಿಪ್ಪೆ ಸಮೇತ ಚೆನ್ನಾಗಿ ಗರ್ಗರಿ ಆಗೋವರೆಗೂ, ಕೆಮ್ಮಣ್ಣ ಬರೋವರೆಗೂ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ತಣ್ಣಗಾಗಲಿ. ಅದೇ ಬಾಣಲಿಯಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಅದನ್ನು ಸಹ ಹುರ್ಕೋಬೇಕು. ಸ್ವಲ್ಪ ಹುಳಿ ಅಂಶ ಇದ್ದರೆ ಚಟ್ನಿಯಲ್ಲಿ ಚೆನ್ನಾಗಿರುತ್ತೆ ಅಂತ ನಾನೊಂದು ಅರ್ಧ ಇಂಚಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ. ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಚಿಕ್ಕ ಚಿಕ್ಕದಾಗಿ ತಗೊಂಡಿದ್ದೀನಿ. ಈ ಆಂಧ್ರದ ಕಡೆಯವರು ಚಟ್ನಿಗಳಿಗೆ ಯೂಶಲಿ ಕೊಬ್ಬರಿ ಹಾಕಲ್ಲ. ನಾವು ಕರ್ನಾಟಕದಲ್ಲಿ ಚಟ್ನಿಯಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಕೊಬ್ಬರಿ, ಹಸಿ ಕೊಬ್ಬರಿ. ಸೊ ಇವ್ರದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹುರ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾದ್ಮೇಲೆ ಈ ಚಟ್ನಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ಇದಕ್ಕೊಂದೊಳ್ಳೆ ಒಗ್ಗರಣೆ ಕೊಟ್ಕೊಂಡ್ರೆ ನಮಗೆ ಚಟ್ನಿ ರೆಡಿ. ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ ನಾನು ಒಂದೊಳ್ಳೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಕರಿಬೇವು ಆಗೋಗಿತ್ತು. ಕರಿಬೇವು ಇದ್ದರೆ ನೀವು ಅದನ್ನು ಸಹ ಹುರ್ಕೊಂಡು ಚಟ್ನಿ ಜೊತೆ ರುಬ್ಬಿಟ್ರೆ ಅದು ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಆ್ಯಂಡ್ ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ಸೊ ನೋಡಿ, ಈ ಥರ ಆಗಿತ್ತು ಚಟ್ನಿ. ಆ್ಯಂಡ್ ನಾನು ಸಿಪ್ಪೆ ತೆಗ್ದಿಲ್ಲ. ಕಡಲೆಕಾಯಿ ಬೀಜ ಹುರಿದ್ಮೇಲೆ ಸಿಪ್ಪೆಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕಡಲೆಕಾಯಿ ಬೀಜಕ್ಕಿಂತೂ ಅದರದ್ದು ಸಿಪ್ಪೆನೇ ನಮಗೆ ಹೆಲ್ದಿ. ಸೊ ಮಕ್ಳಿಗೆ ಕೊಡುವಾಗ, ನೀವು ತಿನ್ನೋವಾಗೂ ಅಷ್ಟೇ ಸಿಪ್ಪೆನ ಬಿಡಿಸ್ಬೇಡಿ. ಆದಷ್ಟು ಸಿಪ್ಪೆ ಸಮೇತನೇ ಕಡಲೆಕಾಯಿ ಬೀಜನ ಚಟ್ನಿಗೂ ಹಾಕ್ಕೊಳ್ಳಿ, ತಿನ್ನೋವಾಗೂ ಸಿಪ್ಪೆ ಸಮೇತನೇ ತಿನ್ನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ರೆ ನಮಗೆ ಚಟ್ನಿ ರೆಡಿ ಆಗುತ್ತೆ. ಸೊ ಇದು ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಇಡ್ಲಿಗಳ ಮೇಲೆ ಅದು ಫ್ಲೋ ಆಗೋ ಥರ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈ ಆಂಧ್ರದ ಕಡೆ ಹೋಟೆಲ್ಸಲ್ಲೆಲ್ಲ ಮಾಡ್ತಾರಲ್ವ, ಪಲ್ಲಿ ಚಟ್ನಿ ಅಂತ ಹೇಳ್ತಾರೆ. ಸೊ ಅದೇ ಟೇಸ್ಟ್ ಬಂತು. ನನಗಂತೂ ಸ್ಯಾಟಿಸ್ಫೈ ಆಯಿತು. ಇದು ನಾವು ಬೆಳಗಿನ ಜಾವ ತಿಂಡಿಗೆ ಮಾಡ್ಕೊಂಡಿದ್ದು. ಸೊ ಅವ್ನು ಸ್ಕೂಲಿಂದ ಬಂದಮೇಲೆ ಅವನು ಕೊಟ್ಟು ಯಾವ ರೀತಿ ಇದೆ, ನಿನ್ನ ಫ್ರೆಂಡ್ಸ್ ತರೋಂಗೆ ಇದೆಯಾ ಇಲ್ವಾ ಅಂತ ಕೇಳೋಣ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು. ನನ್ನ ಹಸ್ಬೆಂಡ್ಗೂ ಸಹ ಪ್ಲೇಟ್ ಸರ್ವ್ ಮಾಡಿದೆ. ಅವರು ಯಾವ ರೀತಿ ಇದೆ ಚಟ್ನಿ, ಯಾವ ರೀತಿ ಟರ್ನ್ ಆಯಿತು ಅಂತ, ಏನು ಹೇಳ್ತಾರೆ ಅಂತ ಅವ್ರ ಮಾತುಗಳಲ್ಲೇ ಕೇಳೋಣ. ಪಲ್ಲಿ ಚಟ್ನಿ ಮಾಡಿದ್ದೀನಿ, ಹೆಂಗಿದೆ ಅಂತ ಹೇಳು. ಆಗಲ್ಲ, ಟೇಸ್ಟ್ ಹೆಂಗಿದೆ? ಫೈಬರ್ ಕಂಟೆಂಟ್ ಅಂತೆ ಒಂದು ವಿಡಿಯೋಲಿ ನೋಡಿದೆ, ಹಾಕು ಅಂತ ಹೇಳಿದ್ದಾರೆ. ನೀನು ಕೊಡೋ ಎಕ್ಸ್ಪ್ರೆಷನ್ ನೋಡಿದ್ರೆ ಯಾರಾದರೂ ಸುಳ್ಳು ಕೊಡ್ತಾ ಇದೆಯಾ ಅನ್ಕೊತಾರೆ. ಅಷ್ಟೊಂದು ಎಕ್ಸ್ಪ್ರೆಷನ್ ಕೊಡ್ತೆ. ಟೇಸ್ಟ್ ಚೆನ್ನಾಗಿದೆ. ಹೋಗಲಿ, ಖಾರ, ಉಪ್ಪು, ಹುಳಿ ಬೇಡ, ತಿಂತೀನಿ, ನಾನು ಎತ್ಕೊಂಡು ಬರ್ತೀನಿ. ಸೊ ಚೆನ್ನಾಗಿದೆ ಅಂತಲೇ ಹೇಳಿದ್ರು, ಬಟ್ ಅವ್ರಿಗೆ ಪರ್ಸ್ನಲಾಗಿ ಪಳ್ಳಿ ಚಟ್ನಿ ಅಷ್ಟು ಲೈಕ್ ಆಗಲ್ಲ ಅಂತಲೂ ಹೇಳಿದ್ರು. ಸೊ ಇಟ್ಸ್ ಓಕೆ, ನಾನು ನನ್ನ ಮಗನಿಗೋಸ್ಕರ ಮಾಡಿದೆ, ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಾನು ಎಂಜಾಯ್ ಮಾಡ್ಕೊಂಡು ತಿಂದೆ. ಆವತ್ತಿನ ದಿನ ಗುರು ಪೌರ್ಣಮಿ ಆಗಿತ್ತು. ಯೂಶಲಿ ಗುರು ಪೌರ್ಣಮಿ ದಿನ ಏನು ಮಾಡ್ತಾರೆ ಅಂದರೆ, ಗುರುಗಳಿಗೆ ನಮಗೆ ಯಾರೇನು ಹೇಳ್ಕೊಟ್ರು ಅವ್ರನ್ನ ನಾವು ಗುರುಗಳು ಅಂತ ಭಾವಿಸ್ಬೋದು. ಅದು ಪಾಠನೇ ಆಗಿರಬೇಕಾಗಿದೆ ಅಂತ ಇಲ್ಲ, ಪಾಠ ಹೇಳ್ಕೊಡ್ಬೋದು. ಈಗ ನನ್ನ ಎಕ್ಸಾಂಪಲ್ ತಗೊಳ್ಳಿ. ನಾನು ಯೂಟ್ಯೂಬಲ್ಲಿ ಸುಮಾರು ಜನಕ್ಕೆ, ಸಾವಿರಾರು ಜನಕ್ಕೆ ರೆಸಿಪೀಸ್ ಹೇಳ್ಕೊಡ್ತೀನಿ. ಫೆಸ್ಟಿವಲ್ ರಿಚುವಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಆಚರಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಸಂಬಡಿಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಗುರು ಥರ ಕನ್ಸಿಡರ್ ಆಗಿದ್ದೆ. ಸೊ ಈ ಥರ ನಿಮ್ಮ ಸುತ್ತಮುತ್ತಲಿರೋ ಅಂಥ ಗುರುಗಳನ್ನ ರೆಕಗ್ನೈಸ್ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅವ್ರಿಗೆ ಒಂದು ಹಾನರಿಂಗ್ ಮಾಡಿದ್ರೆ ಆವತ್ತಿನ ದಿನ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಮ್ಮ ಕ್ಲಬ್ಬಿಂದನೂ ನಾವು ಈ ಥರ ಗುರು ಪೌರ್ಣಮಿ ಸೆಲೆಬ್ರೇಷನ್ಸ್ ಮಾಡಿದ್ವಿ. ನಮ್ಮ ಕ್ಲಬ್ಬಲ್ಲಿರೋವಂಥ ಲೇಡೀಸ್ಗೆ ಒಂದು 10 ಜನ ಟೀಚರ್ಸ್ ಆಗಿರ್ಬೋದು, ಈ ಥರ ರೆಸಿಪಿ ಗುರು ಆಗಿರ್ಬೋದು, ರೇಖಿ ಗುರು ಆಗಿರ್ಬೋದು, ಆ ಥರ ಯಾರ್ಯಾರು ಟೀಚಿಂಗ್ ಪ್ರೊಫೆಷ್ನಲ್ ಇದ್ದಾರೋ ಅವರನ್ನು ಆರಿಸ್ಕೊಂಡು ಒಂದು 10 ಮೆಂಬರ್ಸ್ಗೆ ಈ ಥರ ಸನ್ಮಾನ ಮಾಡಿದ್ವಿ. ನಾವು ದೇವಸ್ಥಾನದಲ್ಲಿ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅಲ್ಲಿ ಅರ್ಚಕರು ಸಹ ರೇಖಿ ಎಲ್ಲ ಮಾಡ್ತಾರೆ ಆ್ಯಂಡ್ ಅವರು ಸಹ ಈ ಜ್ಯೋತಿಷ್ಯ ಎಲ್ಲ ಹೇಳ್ಕೊಡ್ತಾರೆ. ಸೊ ಅವರನ್ನು ಸಹ ಟೀಚರಾಗಿ ಭಾವಿಸಿ ಫಸ್ಟು ಇಬ್ಬರಿಗೆ ಸನ್ಮಾನ ಮಾಡಿಬಿಟ್ವಿ, ಹಾನರಿಂಗ್ ಮಾಡಿದ್ವಿ. ಮತ್ತು ಉಳಿದಿದ್ದ ನಮ್ಮ ಲೇಡೀಸ್ ಗ್ರೂಪಿಂದ ನಾವು 10 ಜನಕ್ಕೆ ಈ ಥರ ಹಾನರಿಂಗ್ನ ಇಟ್ಕೊಂಡಿದ್ವಿ. ಸೊ ಈ ಥರ ಯಾರಾದರೂ ನಮ್ಮನ್ನು ರೆಕಗ್ನೈಸ್ ಮಾಡಿ ನಮಗೆ ಅವಾರ್ಡು ರಿವಾರ್ಡು ಕೊಡ್ತಾರೆ ಅಂತ ಖುಷಿ ಅಲ್ಲ. ಸಮಥಿಂಗ್ ರೆಕಗ್ನೈಸ್ ಆಗಿದ್ದೀವಿ, ನಾವು ಪಟ್ಟಿರೋ ಕಷ್ಟಕ್ಕೆ ಫಲ ಸಿಕ್ಕಿದೆ, ನಮ್ಮನ್ನು ಯಾರೋ ಒಬ್ಬರು ಈ ಥರ ಗುರುತಿಸಿದ್ರು, ಈ ಥರ ಎಲ್ಲ ಇದ್ದರೆ ಖುಷಿ ಆಗುತ್ತೆ ಅಲ್ವಾ. ಸೊ ನನಗೂ ಸನ್ಮಾನ ಆಯಿತು ಅವತ್ತು ಆ್ಯಂಡ್ ನನಗೂ ಹಾನರಿಂಗ್ ಮಾಡಿದ್ರು. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನನ್ನು ಟೀಚರ್ ಆಗಿ ಭಾವಿಸಿರೋದು
ಒಂಥರ ಖುಷಿ ಅನ್ನಿಸ್ತು ನನಗೆ. ಈ ಹಾನರಿಂಗ್ ಎಲ್ಲ ಮಾಡಿಸ್ಕೊತಾ ಇದ್ದರೆ ನಾನು ಒಂಥರ ದೊಡ್ಡವಳು ಅನ್ನೋ ಫೀಲಿಂಗು ಬಂತು. ಒಂಥರ ಗೌರವದ ವಿಚಾರ ಅಲ್ವಾ ಇದು. ಸೊ ನಮ್ಮನ್ನು ವಿಟ್ನೆಸ್ ಮಾಡೋಕ್ಕೆ ಒಂದಷ್ಟು ಮುತ್ತೈದೆಯರು ಬಂದಿದ್ದರು. ಸಾಂಪ್ರದಾಯಿಕ ಪ್ರಕಾರವಾಗಿ ಅವ್ರಿಗೂ ಸಹ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲಗಳನ್ನೂ ಕೊಟ್ಟು ಕಳಿಸ್ಕೊಟ್ವಿ. ನಾವೆಲ್ಲರೂ ಸೇರಿದ್ರೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ಮೇಲೆ ಕೆಲವಷ್ಟು ಫೋಟೋಗಳು ತಗೊತೀವಿ, ಮೆಮೊರಿ ಇರಲಿ ಅಂತ. ಕೆಲವೊಂದಷ್ಟು ರೀಲ್ಸು ಸಹ ಮಾಡ್ಕೊತೀವಿ. ಸೊ ಆವತ್ತಿನ ದಿನಾನು ಸ್ವಲ್ಪ ಮಾಡಿಕೊಂಡು ನಾವು ಡಿಸ್ಪರ್ಸ್ ಆಗೋಕ್ಕೆ ರೆಡಿ ಆದ್ವಿ. ಇವರು ಕಲ್ಪಶ್ರೀ ಅಂತ ನಮ್ಮ ಗ್ರೂಪಲ್ಲಿ ಒಂದು ಮೆಂಬರು. ಇವರು ಬಿಸ್ಕೆಟ್ಸು ತಂದಿದ್ರು, ಎಲ್ಲರಿಗೂ ಹಂಚಿದ್ರು. ಇವರು ಮ್ಯಾಕ್ರಮೆ ಕ್ವೀನ್ ಅಂತ ನಾನು ಇವ್ರನ್ನ ಕರಿತೀನಿ. ಮ್ಯಾಕ್ರಮೆ ಅಂದರೆ ಒಂಥರ ಆರ್ಟ್ ಅದು. ಅವರು ಕೀಚೈನ್ಸ್ ಮಾಡ್ತಾರೆ, ರಾಖೀಸು, ಆಮೇಲೆ ಡಿಫ್ರೆಂಟ್ ಶೋ ಪೀಸಸ್ ಮಾಡ್ತಾರೆ, ಹ್ಯಾಂಡ್ ಬ್ಯಾಗ್ಸ್ ಮಾಡ್ತಾರೆ, ಮ್ಯಾಕ್ರಮೆಯಲ್ಲಿ ಏನೇನೋ ಮಾಡ್ತಾರೆ. ಸೊ ಆದರೆ ಮುಂದಿನ ವೀಡಿಯೋಸಲ್ಲಿ ಅದನ್ನು ಸಹ ಶೋಕೇಸ್ ಮಾಡ್ತೀನಿ. ಅವ್ರ ಕಾಂಟ್ಯಾಕ್ಟ್ ಬೇಕಾದರೆ ನನ್ನ ನೀವು ಅಪ್ರೋಚ್ ಆಗ್ಬೋದು. ಆವತ್ತಿನ ದಿನ ಶಾಪಿಂಗ್ ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಲಂಚ್ ಟೈಮ್ ಆಗಿದ್ದರಿಂದ ವೈಟ್ ಫೀಲ್ಡಲ್ಲಿ ಇದ್ದಿದ್ದು ರಾಮೇಶ್ವರಂ ಕೆಫೆಗೆ ಹೋಗಿದ್ವಿ. ರಾಮೇಶ್ವರಂ ಕೆಫೆಯಲ್ಲಿ ನನಗೆ ಒಂದಷ್ಟು ಫೇವ್ರೆಟ್ ಫುಡ್ಸ್ ಇದೆ. ಸೊ ಯಾವುದಾದ್ರೂ ಟೈಮ್ ಅಲ್ಲಿ ಹೋದಾಗ ಅದನ್ನು ರಿಪೀಟ್ ಮಾಡಲಿಕ್ಕೆ ನನಗೆ ಸಖತ್ ಇಷ್ಟ ಆಗುತ್ತೆ. ಯಾವಾಗಾದರೂ ಹೋಗಲಿ ಇದೇ ಕ್ರೌಡ್ ಇರುತ್ತೆ ರಾಮೇಶ್ವರಂ ಕೆಫೆಯಲ್ಲಿ. ಇದು ವೈಟ್ ಫೀಲ್ಡ್ ಕಡೆ ಇರೋದು ಅಂತ ಹೇಳಿದೆ. ಸೊ ದೊಡ್ಡದಾಗಿತ್ತು ಔಟ್ಲೆಟು, ಕುತ್ಕೊಂಡು ತಿನ್ಬೋದು, ನಿಂತ್ಕೊಂಡು ತಿನ್ಬೋದು, ಸ್ಪೇಷಿಯಸ್ ಆಗಿದೆ. ನನ್ನ ಮಗನಿಗೆ ಇಲ್ಲಿ ಅಕ್ಕಿ ರೊಟ್ಟಿ ಇಷ್ಟ ಆಗುತ್ತೆ. ಸೊ ಅವನು ಅದು ತಗೊಂಡು ತಿಂದ. ಇಲ್ಲಿನ ಚಟ್ನಿ ಪುಡಿಗಳು ಒಂಥರ ಟೇಸ್ಟ್ ಇರುತ್ತೆ. ಇಲ್ಲಿ ನನಗೆ ಗೋಂಗೂರ ರೈಸ್ ಅಂತ ಇಷ್ಟ, ಮತ್ತು ಗಾರ್ಲಿಕ್ ದೋಸೆ ಇಷ್ಟ. ಸೊ ಅವುಗಳನ್ನೇ ಆರ್ಡರ್ ಮಾಡಿ ತಿಂದ್ವಿ. ಎಲ್ಲ ಸರಿ, ಟೇಸ್ಟು ಎಲ್ಲ ಸರಿ. ಬಟ್ ಇಲ್ಲಿ ಹಾಕೋ ಅಂಥ ತುಪ್ಪ ಬೆಣ್ಣೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಸೊ ಅಷ್ಟು ತಿಂದಮೇಲೆ ನಾವು ಬಿಸಿಯಾಗೆ ಒಂದು ಕಾಫಿ ಅಥವಾ ಟೀ ಕುಡಿಲೇಬೇಕು, ಇಲ್ಲಾಂದರೆ ಗಂಟಲಲ್ಲೇ ಎಲ್ಲ ಸಿಕ್ಕಾಕೊಂಡಂಗಿರುತ್ತೆ. ಸೊ ನಾವು ಸಹ ಇಲೈಚಿ ಟೀ ಆರ್ಡರ್ ಮಾಡಿ ಕುಡಿದ್ವಿ. ಟೇಸ್ಟ್ ವೈಸ್ ಅಂತೂ ನೋ ಕಂಪ್ಲೇಂಟ್ಸ್. ಬಟ್ ಅವ್ರು ಬಳಸೋವಂಥ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡ್ರೆ ಜನರ ಹೆಲ್ತ್ ಪರ್ಸ್ಪೆಕ್ಟಿವ್ ಆಗಿ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ನನ್ನ ಮಗನು ಎಲ್ಲರೂ ಬಂದರೆ ಡೆಸರ್ಟ್ ಮಾತ್ರ ಬಿಡೋದೇ ಇಲ್ಲ. ಅವನು ಸಹ ಒಂದು ಫಲೂಡಾ ಆರ್ಡರ್ ಮಾಡಿಕೊಂಡು ತಿಂದ. ಕೆಲವು ಫುಡ್ಸು ಕೆಲವು ಔಟ್ಲೆಟ್ಸಲ್ಲಿ ನಮಗೆ ಮೈಂಡ್ಗೆ ಹತ್ಬಿಡುತ್ತೆ. ಆ್ಯಂಡ್ ಅದನ್ನು ನಾವು ಮರೆಯೋಕ್ಕೆ ಆಗಲ್ವಲ್ಲ. ಅದೇ ಟೇಸ್ಟು, ಅದೇ ಫೀಲಿಂಗು, ಯಾವಾಗ ತಿಂದರೂ ಅದೇ ಖುಷಿ ಇರುತ್ತೆ. ಸೊ ನನಗಿಲ್ಲಿ ಗೋಂಗೂರ ರೈಸ್ ಸಖತ್ತಾಗಿ ಇಷ್ಟ ಆಗುತ್ತೆ. ನೀವು ಈ ಸಲ ಯಾವಾಗಾದರೂ ಹೋದಾಗ ಡೆಫಿನೆಟಾಗಿ ಟ್ರೈ ಮಾಡಿ. ಚಟ್ನಿ ಜೊತೆ ಹಸಿ ಈರುಳ್ಳಿ ಕೊಡ್ತಾರೆ ಸೈಡಲ್ಲಿ ಕಾಂಬಿನೇಷನ್ ಆಗಿ. ಸೊ ತಿಂತಾಯಿದ್ರೆ ಕ್ರಂಚಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಫಲೂಡನೂ ಸಹ ನನಗೆ ಇಷ್ಟ ಆಯಿತು. ಮೈಲ್ಡಾಗಿತ್ತು, ಅಷ್ಟೊಂದು ಫ್ರೂಟ್ಸು ನಟ್ಸು ತುಂಬ ಏನು ಆ್ಯಡ್ ಮಾಡಿರಲಿಲ್ಲ. ಮಕ್ಕಳು ಸಹ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಕೊಂಡು ತಿಂದರು. ಸೊ ಡಿ ಮಾರ್ಟಲ್ಲಿ ನಾನು ಹೋಗಿದ್ದು ಒಂದು 5 ಐಟಮ್, ವಾಷಿಂಗ್ ಮಿಷಿನ್ ಲಿಕ್ವಿಡು, ಕಂಫರ್ಟ್ ಫ್ಯಾಬ್ರಿಕ್ಕು, ಪ್ಯಾಂಪರ್ಸು ಈ ಥರವು ತಗೊಳ್ಳೋಕ್ಕೆ ಮಾತ್ರ. ಬಟ್ ಅಲ್ಲಿ ಬಿಲ್ ಆಗಿದ್ದು 10,000. ನಮ್ಮ ಯಜಮಾನರು ನಾವು ಹೋಗೋವಾಗೆ ಹೇಳಿದ್ರು, ನಾನೇ ಹೋಗಿ ತರ್ತೀನಿ, ಒಂದು 4 ಐಟಮೇ ಅಲ್ವಾ ಅಂತ. ಇಲ್ಲ, ನಮಗೂ ಟೈಮ್ ಪಾಸ್ ಆಗಬೇಕು, ಬರ್ತೀವಿ ಅಂತ ನಾವು ಹೊರಟ್ವಾ. ಅಲ್ಲಿ ಹೋದ್ಮೇಲೆ ಐಟಮ್ಸ್ ಎಲ್ಲ ನೋಡಿದ್ಮೇಲೆ ಯಾವುದೋ ಒಂದು ಎತ್ತಾಕೊಂತಾನೇ ಇರ್ತೀವಿ, ಗೊತ್ತೇ ಆಗಲ್ಲ. ಮತ್ತು ಬಿಲ್ಲಿಂಗ್ ಕೌಂಟ್ರಲ್ಲಿ ಬಂದಮೇಲೆ ಇಷ್ಟೊಂದು ಆಯಿತಾ ಅಂತ ಗೊತ್ತಾಗುತ್ತೆ. ಸೊ ಮನೆಗೆ ಬಂದಮೇಲೆ ಆ ಸಂತೆ ನನ್ನ ಮಗ ಬಿಲ್ಲಲ್ಲೆಲ್ಲ ಅದು ಬಂದಿದೆಯಾ ಇದು ಬಂದಿದೆಯಾ ಅಂತ ಕರೆಕ್ಷನ್ ಮಾಡ್ಕೊತಾ ಇದ್ದ. ಸೊ ಒಟ್ಟಿನಲ್ಲಿ ಬಿಲ್ಲು 9,000 ಚಿಲ್ಲರೆ ಆಯಿತು. ನಮ್ಮ ಹಸ್ಬೆಂಡ್ ಹೇಳ್ದಂಗೆ 10,000 ರೌಂಡ್ ಫಿಗರ್ ಮಾಡ್ತೀಯಾ ಅಂತ ಹೇಳಿದ್ರು. ಸ್ವಲ್ಪ ಕಮ್ಮಿ 10,000 ಆಗೇ ಇತ್ತು. ಸೊ ಹಿಂಗೆ ಅಲ್ವಾ ಡಿ ಮಾರ್ಟು, ಈ ಮಾರ್ಟ್ಗಳಿಗೆ ಹೊಟ್ಟೋದ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ಇವನು ಕ್ಯಾರಮೆಲ್ ಪಾಪ್ಕಾರ್ನ್ನ ತಗೊಂಡ. ನಾನು ಇದಕ್ಕೆ ಮುಂಚೆ ಪಾಪ್ಕಾರ್ನ್ ಮಾಡಿದ್ದೀನಿ, ಸಾಲ್ಟು ಚೀಸು ಎಲ್ಲ ಮನೆಯಲ್ಲಿ ಕುಕ್ಕರಲ್ಲಿ ಹಾಕಿ ಮಾಡಿದ್ದೀನಿ. ಕ್ಯಾರಮೆಲ್ ಪಾಪ್ಕಾರ್ನ್ ಈ ಸಲನೇ ಇವನು ತಗೊಂಡಿದ್ದು. ಬೇಡವೋ ಅಂತ ಹೇಳಿದ್ರೆ ಅವ್ನಿಗೆ ಅದು ಇಷ್ಟ ಅಂತ ತಗೊಂಡ. ಸರಿ ಅಂತ ನನ್ನ ಶೈಲಿಯಲ್ಲಿ ನಾನು ಪಾಪ್ಕಾರ್ನ್ನ ಮಾಡಿದೆ. ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಇತ್ತು ಓವೆನಲ್ಲಿ ಮಾಡ್ಬೋದು ಅಂತ. ಬಟ್ ನಾನು ಯೂಶ್ವಲಿ ಪಾಪ್ಕಾರ್ನ್ದು ಕರ್ನಲ್ಸ್ ರೆಡಿ ತಂದಾಗ ಕುಕ್ಕರಲ್ಲೇ ಹಾಕಿ ಮಾಡ್ತೀನಿ. ಇವತ್ತು ಸಹ ದಪ್ಪ ತಡ ಪಾತ್ರೆ ಇಟ್ಬಿಟ್ಟು ಅದರಲ್ಲೇ ಮಾಡೋಣ ಅಂತ ಕರ್ನಲ್ಸ್ನೆಲ್ಲ ಕತ್ತರಿಸಿ ಅದರಲ್ಲಿ ಹಾಕಿದ್ದೆ. ಕ್ಯಾರಮೆಲ್ ಪಾಪ್ಕಾರ್ನ್ ಯೂಶ್ವಲಿ ನಾವು ಮೂವೀಸ್ಗೆ ಹೋದಾಗ, ಸಿನಿಮಾಸ್ಗೆ ಹೋದಾಗ ಅಲ್ಲಿ ಮಾರ್ತಾರಲ್ಲ, ಅದನ್ನು ತಿನ್ನೋದು ಹ್ಯಾಬಿಟ್ ಆಗೋಗಿದೆ. ನನಗಂತೂ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ದೊಡ್ಡ ಮಗನಿಗಂತೂ ಅದು ಸಖತ್ ಫೇವ್ರೇಟು. ಸೊ ಅವ್ನ ಮೈಂಡಲ್ಲಿ ಅದನ್ನೇ ಇಟ್ಕೊಂಡು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇದನ್ನು ಮಾಡಿಸ್ಕೊಂಡ. ಸೊ ಯಾವ ರೀತಿ ಟರ್ನ್ ಆಯಿತು, ವರ್ತ್ ಇತ್ತಾ ಇಲ್ವಾ ಅಂತ ನಾನು ತೋರಿಸ್ತೀನಿ. ಒಂದು ದಪ್ಪ ತಡ ಇರೋವಂಥ ಪಾತ್ರೆ ಅಥವಾ ಕುಕ್ಕರಲ್ಲಿ ಅವ್ರು ಕೊಟ್ಟಿರೋಂಥ ಕರ್ನಲ್ಸ್ನ ಹಾಕ್ತಾಯಿದ್ದೆ. ನಾನು ಯೂಶ್ವಲಿ ಹೀಗೆ ಮಾಡೋದು. ಸಾಲ್ಟ್ದು ಬರುತ್ತಲ್ವ ಪಾಪ್ಕಾರ್ನ್ ಆ್ಯಕ್ನಿಟು ಅಂತ, ಅದನ್ನೆಲ್ಲ ಈ ಥರನೇ ಮಾಡೋದು. ಇಲ್ಲಿ ಸಕ್ಕರೆ ಪುಡಿ ಕ್ಯಾರಮೆಲ್ದು ಪೌಡ್ರ್ಸ್ ಫಾರ್ಮಲ್ಲಿ ಕೊಟ್ಟಿದ್ರು ಅವರು. ಸೊ ಆ ಪೌಡ್ರನ್ನು ತೆಗೆದುಬಿಟ್ಟು ಆ ಕರ್ನಲ್ಸು ಬೆಣ್ಣೆ ಆ ಮಿಶ್ರಣ ಆಯ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಿಬಿಟ್ಟೆ. ಇದನ್ನು ಮಾಡಿದಾಗ ನಾನು ಫ್ಲೇಮ್ ಆನ್ ಮಾಡಿರಲಿಲ್ಲ, ಬಿಕಾಸ್ ಆ ಪುಡಿ ಎಲ್ಲ ಕ್ಯಾರಮಲೈಸ್ ಆಗೋಗ್ಬಿಡತ್ತೆ ಅಂತ. ಫಸ್ಟು ಬೆಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಎಲ್ಲನೂ ಸಹ ಮಿಕ್ಸ್ ಮಾಡಿ ಮತ್ತೆ ತಟ್ಟೆ ಮುಚ್ಚಿ ಸಿಮ್ ಫ್ಲೇಮು ಇಟ್ಬಿಟ್ಟೆ. ಇದೊಂದು ಸುಮಾರು 8 to 10 ಮಿನಿಟ್ಸ್ ತಗೊಂತು ಎಲ್ಲ ಪಾಪ್ಕಾರ್ನ್ ಕರ್ನಲ್ಸೂ ಪಾಪ್ ಆಗೋಕ್ಕೆ.
ಕರ್ನಲ್ಸು ಪಾಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಪಟ್ 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 ಅಂತ. ನನ್ನ ಚಿಕ್ಕ ಮಗನು ಹಾಲಲ್ಲಿದ್ದವನು ಕಿಚನಲ್ಲಿ ಓಡ್ ಬಂದ, ಏನು ಮಮ್ಮಿ ಅಂತ. ಸೊ ಅವನು ಇದನ್ನು ವಿಟ್ನೆಸ್ ಮಾಡೋಕ್ಕೆ ಖುಷಿಯಾಗಿದ್ದ. ಸೊ ಈ ಥರ ತಟ್ಟೆ ಮುಚ್ಚಿ ಮಾಡೋದ್ರಿಂದ ಕಿಚನ್ ಗಲೀಜು ಆಗೋಲ್ಲ ಆ್ಯಂಡ್ ಒಂದೇ ಜಾಗದಲ್ಲಿ ನೀಟಾಗಿ ಪಾಪ್ ಆಗುತ್ತೆ. ಸೊ ಎಲ್ಲ ಆಯಿತು, ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿತ್ತು, ಕ್ಯಾರಮಲೈಸ್ಡ್ ಪಾಪ್ಕಾರ್ನು. ಸೊ ಅದು ಒಂದು ಸ್ವಲ್ಪ ಬಿಸಿ ಆರಲಿ ಮತ್ತೆ ಡಿಶ್ ಔಟ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಪ್ರತಿಯೊಂದು ಕರ್ನಲ್ಲೂ ಪಾಪ್ ಆಗಿತ್ತು, ನೀಟಾಗಿತ್ತು, ನೋಡ್ಲಿಕ್ಕೂ ಕಲರ್ಫುಲ್ಲಾಗೇ ಇತ್ತು. ಸೊ ನಾನು ಸರ್ವಿಂಗ್ ಬೌಲ್ಸ್ ತಗೊಂಡೆ. ಈ ಪಾಪ್ಕಾರ್ನ್ಸ್ನ ಸರ್ವಿಂಗ್ ಬೌಲ್ಸಲ್ಲಿ ಹಾಕಿ ಸರ್ವೂ ಸಹ ಮಾಡಿದೆ. ಮಕ್ಳಿಗೆ ಕೊಡೋಕ್ಕೆ ಮುಂಚೆ ಏನಾದರೂ ಆಗಲಿ ನಾನು ಟೇಸ್ಟ್ ನೋಡೇ ಕೊಡ್ತೀನಿ, ಔಟ್ಸೈಡ್ ಫುಡ್ ಆದರೂ ಆಗಲಿ ಹೋಮ್ ಫುಡ್ ಆದರೂ ಆಗಲಿ. ಸೊ ಒಂದು ಎತ್ಕೊಂಡು ಬಾಯಲ್ಲಿ ಇಟ್ಕೊಂಡೇ ಒಂಥರ ಕಹಿ. ಏನಾಗಿತ್ತು ಇಲ್ಲಿ ನೋಡಿ, ಫುಲ್ಲು ಸೀದೋಗಿದೆ. ಸೊ ಅದೇ ರೆಸಿಪಿನ ಅದೇ ಫಾರ್ಮ್ಯಾಟಲ್ಲಿ ಮಾಡಿದ್ರೂ ಇದು ಹಿಟ್ ಆಗಲಿಲ್ಲ. ಸೊ ಇದೊಂದು ದುರಂತ. ಸೊ ಇದು 100 ರೂಪೀಸ್ MRP ಆಗಿತ್ತು. 100 ರೂಪೀಸು ಡಸ್ಟ್ಬಿನ್ಗೆ ಆಗ್ದಂಗೆ ಆಯಿತು. ನನಗಂತೂ ಬೇಜಾರಾಗೋಯಿತು. ಇನ್ನೊಂದು ಪ್ಯಾಕೆಟ್ ಇದೆ. ಸೊ ಈ ಸಲ ಮಾಡಿದಾಗ ಓವೆನಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೀವೇನಾದರೂ ಯಾವತ್ತಾದರೂ ಇದನ್ನು ಮಾಡೋಕ್ಕೆ ಟ್ರೈ ಮಾಡಿದರೆ, ಹಿಟ್ ಆಗಿದ್ರೆ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಅದನ್ನು ಫಾಲೋ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.